ಮಣ್ಣು ಸವಳಾಗಲು ಕಾರಣಗಳು ಮತ್ತು ಪರಿಣಾಮಗಳು. ನೈಸರ್ಗಿಕ ಮೂಲಗಳು. ಪೋಷಕ ಶಿಲೆಗಳ ಸ್ವಭಾವ. ಕೆಲವು ಶಿಲೆಗಳಲ್ಲಿ ಸೋಡಿಯಂ, ಕ್ಯಾಲ್ಸಿಯಂ, ಫಾಸ್ಫೇಟ್ ಮುಂತಾದ ಲವಣವನ್ನು ಹೆಚ್ಚಿನ ಪ್ರಮಾಣದಲ್ಲಿರುವುದರಿಂದ ಅವು ಶಿಥಿಲಗೊಂಡು ಸವಳನ್ನು ಹೆಚ್ಚಿಸುತ್ತದೆ. ಉಷ್ಣ ಮತ್ತು ಅರೆ ಉಷ್ಣ ವಲಯಗಳು. ಕಡಿಮೆ ಮಳೆಯ ಪ್ರಮಾಣ, ನೀರಿನ ಆವಿಕರಣ ಹೆಚ್ಚಿಸುವಿಕೆ. ಭೂಮಿಯಲ್ಲಿರುವ ತೇವಾಂಶ ಆವಿಯಾಗಿಸಿ ವಾತಾವರಣಕ್ಕೆ ಹೋಗುವಾಗ ಮಣ್ಣಿನಲ್ಲಿರುವ ಲವಣಗಳು ಮೇಲ್ಪದರಿನಲ್ಲಿಯೇ ಉಳಿದುಕೊಳ್ಳುತ್ತವೆ. ಉದಾಹರಣೆ: ರಾಜಸ್ಥಾನ್, ಗುಜರಾತ್, ಉತ್ತರ ಕರ್ನಾಟಕದ ಉಷ್ಣ ಮತ್ತು ಅರೆ ಉಷ್ಣ ವಲಯಗಳು. ಸಮುದ್ರದ ಸಮೀಪದ ಪ್ರದೇಶಗಳು. ಸಮುದ್ರದ ಗಾಳಿಯಲ್ಲಿ ಇರುವ ಉಪ್ಪು ಮಣ್ಣಿನ ಮೇಲೆ ಸೇರಿಕೊಳ್ಳುವುದರಿಂದ ಚಂಡಮಾರುತ, ಸುನಾಮಿಯ ವೇಳೆ ಸಮುದ್ರದ ಉಪ್ಪು ನೀರು ಒಳಪ್ರದೇಶಕ್ಕೆ ನುಸುಳುವುದು. ಅಂತರ್ಜಲದ ನೈಸರ್ಗಿಕ ಸವಳತೆ. ಕೆಲವು ಪ್ರದೇಶಗಳಲ್ಲಿ ಆಕ್ವಿಫರ್ಗಳಲ್ಲಿ ಉಪ್ಪು ಸಹಜವಾಗಿ ಹೆಚ್ಚು. ಕೆಳಪದರು ಮಣ್ಣಿನ ತೇವಾಂಶವನ್ನು ಮೇಲ್ಪದರು ಮಣ್ಣು ಹೀರಿಕೊಳ್ಳುವ ಮೂಲಕ. ಸವಳು ಮಣ್ಣು ರಚಿಸುವ ಪ್ರಕ್ರಿಯೆಗಳು. ಕ್ಯಾಪಿಲರಿ ರೇಸ್. ಕೆಳಪದರ ಮಣ್ಣಿನ ತೇವಾಂಶವನ್ನು ಮೇಲ್ಪದರು ಮಣ್ಣು ಹೀರಿಕೊಳ್ಳುವ ಮೂಲಕ ಹೆಚ್ಚಿನ ಲವಣಕೃತಗೊಂಡ ತೇವಾಂಶ ಭೂಮಿಯ ಮೇಲ್ಪದರಿಗೆ ಬಂದು ಕೂಡಕೃತಗೊಳ್ಳುವುದು. ಎವಾಪರೇಷನ್. ಬಿಸಿಲು ಮತ್ತು ಒಣಗಾಳಿಯ ಪರಿಣಾಮ ನೀರು ಆವಿಯಾಗಿ ಹೋದ ನಂತರ ಉಪ್ಪು ಮಣ್ಣಿನಲ್ಲಿ ಉಳಿದುಕೊಳ್ಳುತ್ತದೆ. ಅಯನ್ ಎಕ್ಸ್ಚೇಂಜ್. ಸೋಡಿಯಂ ಪ್ರಮಾಣ ಅಧಿಕವಾದರೆ ಮಣ್ಣಿನ ಕಣಗಳು ಪ್ರಸರಣದಿಂದ ಮಣ್ಣು ಗಟ್ಟಿಯಾಗುತ್ತದೆ. ನೀರಿನ ಬಯಸುವಿಕೆ ಕಡಿಮೆಯಾಗುತ್ತದೆ. ಇದು ಕ್ಷಾರೀಯ ಮಣ್ಣಿನ ಕಾರಣ. ಅವೈಜ್ಞಾನಿಕ ನೀರಿನ ಬಳಕೆ. ಅಗತ್ಯಕ್ಕಿಂತ ಹೆಚ್ಚು ನೀರಿನ ಬಳಕೆಯಿಂದ ನೀರು ನೆಲದಲ್ಲಿ ನಿಂತು ಜಲವೃತವಾಗುವುದು. ನಿಂತ ನೀರು ಆವಿಯಾಗಿ ನೀರಿನಲ್ಲಿ ಕರಗಿದ ಉಪ್ಪಿನಂಶ ನೆಲದ ಮೇಲ್ಮೈಯಲ್ಲಿ ಕುರುಡಗೊಳ್ಳತೊಕ್ಕುವುದು. ಉಪ್ಪುಳ್ಳ ಬೋರ್ವೆಲ್ ನೀರಿನ ಬಳಕೆ. ಇಸಿ, ಎಸ್ಎಆರ್, ಆರ್ಎಸ್ಸಿ ಹೆಚ್ಚು ಇರುವ ನೀರನ್ನು ವರ್ಷಗಟ್ಟಲೆ ನೀರಾವರಿಯಾಗಿ ಬಳಕೆ ಮಾಡುವುದರಿಂದ ಮಣ್ಣು ಸವಳಾಗಿ ಮಾರ್ಪಡಿಸುತ್ತದೆ. ಅವ್ಯವಸ್ಥಿತ ಬಯಸುವಿಕೆ. ಹೆಚ್ಚಿನ ಪ್ರಮಾಣದ ನೀರು ಹೊರಹರಿದು ಹೋಗಲು ಅವಕಾಶವಿಲ್ಲದಿದ್ದಾಗ ಮಣ್ಣಿನಲ್ಲಿ ಉಪ್ಪು ಸಂಗ್ರಹವಾಗಿರುತ್ತದೆ. ಸೋಡಿಕ್ ಮಣ್ಣು ನಿರ್ಮಾಣವಾಗುತ್ತದೆ. ಕಾಲುವೆಗಳ ಸೋರುವಿಕೆ. ರಾಸಾಯನಿಕ ಗೊಬ್ಬರ ಅವೈಜ್ಞಾನಿಕ ಬಳಕೆ. ಸವಳು ಮಣ್ಣುಗಳ ಪರಿಣಾಮ. ಬೆಳೆಯ ಬೆಳವಣಿಗೆ ಕುಂಠಿತವಾಗುವುದು. ಸವಳು ಮಣ್ಣಿನಲ್ಲಿ ಸಸ್ಯಗಳು ಬೇರುಗಳ ಮೂಲಕ ಪೋಷಕಾಂಶವನ್ನು ತೆಗೆದುಕೊಳ್ಳುವುದರಲ್ಲಿ ಕಠಿಣವಾಗುತ್ತದೆ. ಸವಳು ಮಣ್ಣಿನಲ್ಲಿ ಸಾರಜನಕ, ರಂಜಕ ಮತ್ತು ಪೊಟ್ಯಾಷ್ ಸೇರಿದಂತೆ ಅಗತ್ಯ ಪೋಷಕಾಂಶಗಳು ಹೀರುವಿಕೆ ಕುಂಠಿತಗೊಳ್ಳುತ್ತದೆ. ಇಳುವರಿ ಕಡಿಮೆಯಾಗುತ್ತದೆ. ಹೆಚ್ಚುವರಿ ಸವಳು ಮಣ್ಣಿನಲ್ಲಿ ಜೀವಾಂಶ ಚಟುವಟಿಕೆ ಗಣನೀಯ ಕಡಿಮೆಯಾಗಿದ್ದು ಮಣ್ಣಿನ ಆರೋಗ್ಯ ಹದಗೆಡುತ್ತದೆ. ಇಳುವರಿ ಮತ್ತು ಉತ್ಪಾದನೆ ಗಣನೀಯ ಕಡಿಮೆಯಾಗುತ್ತದೆ.